ಆದರೆ ನಮ್ಮಿಂದ ಕಾವೇರಿಗೆ ತೊಂದರೆ ಆಗ್ತಿದೆ ಅಂತ ಊಹಿಸ್ಕೊಂಡು ವಿಲ್ನ ತಯಾರು ಮಾಡಿದ್ದೀರಾ. ಚೆನ್ನಾಗಿದೆ ಮಾವ, ಚೆನ್ನಾಗಿದೆ. ನೀವು ದೊಡ್ಡವರಾದ ನೀವು ಯಾವುದೇ ತಾರತಮ್ಯ ಮಾಡದೆ ಎಲ್ಲರಿಗೂ ಒಂದೇ ರೀತಿ ನ್ಯಾಯ ಕೊಡಬೇಕು. ಆದರೆ ನೀವೇನು ಮಾಡಿದ್ರಿ? ನ್ಯಾಯದ ತಕಡಿನ ಸಂಪೂರ್ಣವಾಗಿ ಆ ಕಾವೇರಿ ಕಡೆಗೆ ವಾಲಿಸಿದ್ದೀರಾ. ಒಂದೇ ಒಂದು ಪಾಯಿಂಟ್ ಆದರೂ ನಮ್ಮ ಮನೆಯವ್ರ ಫೇವರ್ ಆಗಿದೆಯಾ? ಹಾ ಹೇಳಿ. ಮನೇಲಿದ್ದು ಬದುಕೋಕ್ಕೂ ಆಗದೆ ಹೊರಗೋಗಿ ಬದುಕೋಕ್ಕೂ ಬಿಡದೆ ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ? ಈ ಥರ ಹಿಂಸೆ ಕೊಡೋ ಬದಲು ಒಂದೇ ಸಲ ಗಂಟು ತಗೊಂಡು ಶೂಟ್ ಮಾಡಿ ಸಾಯಿಸ್ಬಿಡಿ. ಏನಪ್ಪ ಇದು? ನಮ್ಮ ಕೆಲ್ಸಗಳನ್ನೆಲ್ಲ ಬಿಟ್ಟು 24 ಗಂಟೆ ನಾವು ಕಾವೇರಿನ ಕಾಪಾಡಬೇಕಾ? ಹೊರಗಿನವರಿಂದ ಅವಳಿಗೆ ರಕ್ಷಣೆ ನಾವು ಕೊಡ್ಬೇಕಾ? ಇದು ಮಕ್ಕಳಿಗೆ ಬರ್ದಿರೋ ವಿಲ್ ತರ ಅನ್ನಿಸ್ತಾ ಇಲ್ಲಪ್ಪ, ಆಳುಗಳಿಗೆ ಮಾಡೋ ಆರ್ಡರ್ ತರ ಅನ್ನಿಸ್ತಾ ಇದೆ. ಎಸ್ ಯು ರೈಟ್ ತೇಜು. ಅಲ್ಲಪ್ಪ, ವಿಲ್ಲಲ್ಲಿ ಇಷ್ಟೊಂದೆಲ್ಲ ಪಾಯಿಂಟ್ ಮಾಡಿ ನಮ್ಮ ಪವರ್ ಎಲ್ಲ ಕಿತ್ಕೊಂಡು ಅವಳಿಗೆ ಪವರ್ಫುಲ್ ಮಾಡೋ ಬದಲು ನನಗೆ ನಿಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಾವು ನಿಮ್ಮ ಮಕ್ಕಳೇ ಅಲ್ಲ, ಹಾಗಾಗಿ ಈ ಆಸ್ತಿ ಅಧಿಕಾರದಲ್ಲಿ ನಮಗೆ ಹಕ್ಕೇ ಇಲ್ಲ ಅಂತ ಒಂದು ವಿಲ್ ಮಾಡ್ಬಿಡ್ಬೋದಿತ್ತಲ್ಲ. ಏನ್ ಕಾವೇರಿ, ಮಾಡೋ ಕೆಲಸ ಎಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ಥರ ಇನ್ನೋಸೆಂಟ್ ಆಗಿ ನಿಂತಿದ್ಯಾ? ಈ ವಿಲ್ ಪಾಯಿಂಟ್ಗೂ ಕಾವೇರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ನನ್ನ ಸ್ವಂತ ನಿರ್ಧಾರ. ಈ ಕಾವೇರಿಗೋಸ್ಕರ ತಾನೆ ನಮ್ಮನ್ನೆಲ್ಲ ಗೊಂಬೆಗಳನ್ನಾಗಿ ಮಾಡಿ ಅವಳು ಸೆಕ್ಯೂರಿಟಿ ಗಾರ್ಡ್ ತರ ಮಾಡಿರೋದು? ಅಲ್ಲಪ್ಪ, ಯಾಕೆ ಈ ತರ ನಮ್ಗೆ ತೊಂದರೆ ಮೇಲೆ ತೊಂದರೆ ಕೊಡ್ತಾ ಇದ್ದೀರಾ? ಇದೆಲ್ಲ ನಮಗೆ ಹಿಂಸೆ ಆಗ್ತಿದೆ. ಕಾತಿ, ನಾನು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾರಿಗೂ ಹಿಂಸೆ ಕೊಡ್ತಾ ಇಲ್ಲ. ವಿಲ್ ಪಾಯಿಂಟ್ನ ಕೇಳ್ತಿದ್ದಾಗೆ ಆಸ್ತಿ ಎಲ್ಲ ಚಾರಿಟಿಗೆ ಹೋಗುತ್ತೆ ಅಂತ ಟೆನ್ಷನ್ ಆಗ್ತಾ ಇರೋದು ನಿಮಗೆ. ಆಸ್ತಿ ಚಾರಿಟಿಗೆ ಹೋಗ್ದಿದ್ದಾಗೆ ನೋಡ್ಕೊಳ್ಬೋದು ಅನ್ನೋ ಸಣ್ಣ ವಿಚಾರನೂ ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಎಲ್ಲ ಪವರ್ನು ಕಾವೇರಿ ಕೊಡ್ತಾ ಇದ್ದೀನಿ, ನಿಮಗೇನು ಕೊಡ್ತಾ ಇಲ್ಲ ಅಂತ ನೀವು ಅಂದ್ಕೋತಾ ಇದ್ದೀರಾ. ಆದ್ರೆ ಎಲ್ಲವೂ ನಿಮ್ಮ ಕೈಯಲ್ಲೇ ಇದೆ. ಕಾವೇರಿ ನಿಮ್ಮ ಮೇಲಿರ್ತಾಳಷ್ಟೇ. ಇದು ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಇಲ್ಲಿ ಕಾವೇರಿಗೆ ನಿಮ್ಮನ್ನ ಬಲಿ ಕೊಡೋಕೆ ಹೊರಟಿಲ್ಲ, ನೀವು ಕಾವೇರಿ ಒಂದೇ ಫ್ಯಾಮಿಲಿ ಅಂತ ಅರ್ಥ ಮಾಡ್ಸೋಕೆ ಹೊರಟಿದ್ದೀನಿ. ನೀವು ಈ ಮದುವೆನ ಒಪ್ಕೊಂಡಿರ್ಲಿಲ್ಲ ಅಂದ್ರೂ ಪರವಾಗಿರ್ಲಿಲ್ಲ, ಆದ್ರೆ ಕಾವೇರಿನ ಒಪ್ಕೊಂಡಿದ್ದಿದ್ರೆ ಈ ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋ ಹಾಗೆ ನೀವೆಲ್ಲ ಒಗ್ಗಟ್ಟಾಗಿದ್ದಿದ್ರೆ ಕಾವೇರಿಗೆ ಯಾವ ಅಪಾಯನೂ ಆಗ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ. ನನಗೆ ನೀವಾಗ್ಲಿ ಕಾವೇರಿ ಆಗ್ಲಿ ಬೇರೆ ಅಲ್ಲ, ಎಲ್ರೂ ಒಂದೇನೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ನೀವೆಲ್ಲ ಒಗ್ಗಟ್ಟಾಗಿ ನಿಂತ ದಿನ ಈ ಬಿಲ್ಲಲ್ಲಿರೋ ಯಾವ ಪಾಯಿಂಟು ನಿಮಗೆ ತೊಂದರೆ ಕೊಡೋದಿಲ್ಲ.